ನಿಧಿ ಸಿಕ್ಕ ಮಣ್ಣಿನಲ್ಲಿ ಪ್ರತ್ಯಕ್ಷವಾಯಿತು ಬೃಹತ್ ಕಾಳಿಂಗ ಸರ್ಪ. ಶಿವಲಿಂಗವೂ ಸಿಕ್ತು, ಹೆಡೆ ನಾಗರನ ಮೂರ್ತಿಯೂ ಬಂತು. ನಿಧಿ ಸುತ್ತ ಸರ್ಪಕೋಟೆನ. ಊರಿಗೆ ಶುರುವಾಯಿತು ಆ ಭೀತಿ. ಇದುವೇ ಹೊತ್ತಿನ ನ್ಯೂಸ್ ಫಸ್ಟ್ ಸ್ಪೆಷಲ್ ರಿಪೋರ್ಟ್. ಶಿವ ಸರ್ಪ ಸತ್ಯ. ನಾನು ಪ್ರೀತಿ ಆಕಾಶ್. ಜನರಿಗೆ ನಿಧಿ ಬಗ್ಗೆ ಅದೆಷ್ಟೋ ಆಸೆ ಇರುತ್ತೋ ಹಾಗೆ ಅಷ್ಟೇ ಭಯವೂ ಇರುತ್ತೆ. ಕಾರಣ ನಿಧಿ ಸುತ್ತ ಸರ್ಪ ಕೋಟೆಯೇ ಇರುತ್ತೆ ಅನ್ನೋದಕ್ಕೆ ಆ ಬಗ್ಗೆ ಅನೇಕ ಪುರಾಣಗಳಲ್ಲಿ, ಧಾರ್ಮಿಕ ಗ್ರಂಥಗಳಲ್ಲಿ, ಗುರು ಚರಿತ್ರೆಯಲ್ಲಿ ಉಲ್ಲೇಖವಿದೆ. ವಿಶೇಷ ಅಂದ್ರೆ ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಬೃಹತ್ ಕಾಳಿಂಗ ಸರ್ಪವೊಂದು ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಕಾಳಿಂಗ ಪತ್ತೆಯಾದ ಸ್ಥಳದಲ್ಲಿಯೇ ಶಿವಲಿಂಗವೂ ಪ್ರತ್ಯಕ್ಷವಾಗಿದೆ. ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅವಾಗಿನ ಟೈಮಿದಾಗ ಖಂಡೈತಿ ನಮಗ, ಈಗ ಸದ್ಯ ಕಾಣಕತ್ತಿರಲ್ಲ, ಇದು ಒಂದು ಭಯ ಹೊಂಟಾಯ್ತು. ನಿಧಿ ಸಿಕ್ಕ ಮಣ್ಣಿನಲ್ಲಿ ಪ್ರತ್ಯಕ್ಷವಾಯಿತು ಬೃಹತ್ ಕಾಳಿಂಗ ಸರ್ಪ. ಕನಿಷ್ಠ ಒಂದು 10 ಫೂಟ್ ಲೆಕ್ಕ ಸರ್ ಅದು. ಅದ್ರ ಮೈಯಲ್ಲಿ ಕರೆ ಕೂಲ್ದ ಕಣ್ಣು, ಗುಲ್ಗಂಜಿ ಕಣ್ಣು. ಶಿವಲಿಂಗವೂ ಸಿಕ್ತು, ಹೆಡೆ ನಾಗರನ ಮೂರ್ತಿಯೂ ಬಂತು. ಆ ನಿಧಿ ಕಾವಲಿಗಾರ ಆಗಿ ನಾಗಪ್ಪ ಆತು, ಕೋಣ ಆತು. ನಿಧಿ ಸುತ್ತ ಸರ್ಪ ಕೋಟೆನ. ಊರಿಗೆ ಶುರುವಾಯಿತು ಆ ಭೀತಿ. ಅಮಾವಾಸ್ಯೆ ದಿನ ಭೇಟಿಯಾಗಿದ್ದು ನಮ್ಮೂರಿಗೆ ಏನು ಕಾದತ್ತೋ ಏನು. ಪುರಾಣ ಕಥೆಗಳಲ್ಲಿ ನಿಧಿಯ ಸುತ್ತಮುತ್ತ ಸರ್ಪಕೋಟೆಯೇ ಇರುತ್ತೆ ಅನ್ನೋ ಉಲ್ಲೇಖವಿದೆ. ಹಾಗೆ ಜನಪದ ಕಥೆಗಳಲ್ಲೂ ಈ ಬಗ್ಗೆ ಸಂದೇಶವಿದೆ. ನಮ್ಮ ಹಿರಿಯರು ಸಹ ನಿಧಿಗೆ ಸರ್ಪಗಳು ಕಾವಲಾಗಿರ್ತಾವೆ ಅನ್ನೋ ಮಾತುಗಳನ್ನ ಆಡ್ತಿದ್ರು. ಅಂಥ ಕಥೆಗಳಿಗೆ ಪುಷ್ಟಿ ನೀಡೋ ನಿಟ್ಟಿನಲ್ಲಿ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಬೆಳವಣಿಗೆಯೊಂದು ಕಾಣಿಸ್ತಿದೆ. ಈ ಹಿಂದೆ ಐತಿಹಾಸಿಕ ತಾಣ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಆಭರಣಗಳು ಮತ್ತು ಪುರಾತನ ವಸ್ತುಗಳು ಪತ್ತೆಯಾಗಿದ್ವು. ಈ ಹಿನ್ನೆಲೆ ಇನ್ನಷ್ಟು ಪ್ರಾಚೀನ ಕಾಲದ ನಿಧಿಗಾಗಿ 3ನೇ ದಿನ ಉತ್ಖನನ ಕಾರ್ಯವೂ ನಡೆಯುತ್ತಿದೆ. ಇದು ಐತಿಹಾಸಿಕ ನೆಲೆಯಾಗಿರೋದ್ರಿಂದ ರಾಜ ಮಹಾರಾಜರು ಆಳ್ವಿಕೆ ಮಾಡಿದ್ದ ಸ್ಥಳವಾಗಿರೋ ಹಿನ್ನೆಲೆಯಲ್ಲಿ ನಿಧಿ ಇದ್ರೂ ಇರಬಹುದು ಅನ್ನೋ ಶಂಕೆ ಇದೆ. ಈಗಾಗಲೇ ಇಲ್ಲಿ ಮನೆಯೊಂದರ ಅಡಿಪಾಯ ತೆಗೆಯೋ ವೇಳೆ ನಿಧಿ ಪತ್ತೆಯಾಗಿದ್ದು ಎಲ್ಲರಿಗೂ ಗೊತ್ತು. ಆದ್ರೆ ಆ ನಿಧಿ ಸಿಕ್ಕಿರೋದಕ್ಕೂ ದೇವಸ್ಥಾನದ ಮುಂಭಾಗ ಉತ್ಖನನ ಮಾಡ್ತಾ ಇರೋದಕ್ಕೂ ಯಾವುದೇ ಸಂಬಂಧವಿಲ್ಲ. ನಿಧಿ ಸಿಕ್ಕ ಮಣ್ಣಿನಲ್ಲಿ ಪ್ರತ್ಯಕ್ಷವಾಯಿತು ಬೃಹತ್ ಕಾಳಿಂಗ ಸರ್ಪ. ಬೆಳಗ್ಗಿನ ಜಾವ ಸರ್ಪವನ್ನ ನೋಡಿ ಬೆಚ್ಚಿ ಬಿದ್ದ ಕೆಲಸಗಾರರು. ಸರ್ಪ, ಕಾಳಿಂಗ ಸರ್ಪ ಹೆಸರು ಕೇಳಿದ್ರೇನೆ ಬೆಚ್ಚಿ ಬೀಳ್ತೀವಿ. ಅಂಥದ್ರಲ್ಲಿ ಸಡನ್ ಆಗಿ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಮೈ ನಡುಗಿ ಹೋಗದೆ ಇರುತ್ತಾ? ಖಂಡಿತವಾಗಿಯೂ ನಡುಗಿ ಹೋಗುತ್ತೆ. 101 ಬಾವಿ, 101 ದೇವಸ್ಥಾನ ಹೊಂದಿರೋ ಲಕ್ಕುಂಡಿ ಐತಿಹಾಸಿಕ ತಾಣದಲ್ಲಿ ಕಳೆದ 3 ದಿನಗಳಿಂದ ಉತ್ಖನನ ಕೆಲಸ ನಡೆಯುತ್ತಾ ಇದೆ. ಇಲ್ಲಿಯೇ ಕೋಟೆ ವೀರಭದ್ರೇಶ್ವರ ದೇವಸ್ಥಾನಕ್ಕೂ ಕೊಳಕ್ಕೂ ಮಾರ್ಗ ಇತ್ತು. ಆದ್ರೆ ಇದೀಗ ಅದು ಮಣ್ಣಿನಲ್ಲಿ ಹೂತು ಹೋಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ಭರದಿಂದ ನಡೆಯುತ್ತಾ ಇದೆ. ಇದೇ ಸಂದರ್ಭದಲ್ಲಿ ಇಲ್ಲೇ ಪಕ್ಕದಲ್ಲಿರೋ ಜನತಾ ಶಿಕ್ಷಣ ಸಂಸ್ಥೆಯ ಶಾಲಾ ಕಟ್ಟಡ ತೆರವುಗೊಳಿಸುತ್ತಿರೋ ವೇಳೆ ಬೃಹತ್ ಕಾಳಿಂಗ ಸರ್ಪವೊಂದು ಪತ್ತೆಯಾಗಿದೆ. ಒಂದು ಉತ್ಖನನ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಸದ್ಯ ಏನು ಈ ಒಂದು ದೇವಸ್ಥಾನದ ಬಾಜು ಬಳಿ ಇರತಕ್ಕಂಥ ಒಂದು ಜನತಾ ಶಿಕ್ಷಣ ಸಮಿತಿ ಅನ್ನುವಂಥ ಒಂದು ಶಾಲೆ ಇತ್ತು. ಆ ಶಾಲೆಯನ್ನು ಈ ಒಂದು ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಕಬ್ಜಕ್ಕೆ ಪಡೆದಿತ್ತು. ಆ ಒಂದು ಏನು ಶಾಲೆಯನ್ನು ನಿನ್ನೆ ದುರಸ್ತಿ ಮಾಡಲಾಗ್ತಾ ಇತ್ತು. ಅಂದರೆ ನೋಡ್ತಾ ಇರ್ಬೋದು, ಇದು ಅದೇ ಸ್ಥಳದಲ್ಲಿ ನಾನು ಇದ್ದೀನಿ. ಈ ಒಂದು ಜಾಗ ಏನಿದೆ ಇದು ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಇರತಕ್ಕಂಥ ಒಂದು ಜನತಾ ಶಿಕ್ಷಣ ಸಮಿತಿ ಅಂತೇಳಿ ಶಾಲೆ ಇತ್ತು. ಸುಮಾರು 50 ವರ್ಷಗಳ ಹಿಂದಿನಿಂದ ಈ ಒಂದು ಶಾಲೆ ಇಲ್ಲಿತ್ತು. ಈ ಒಂದು ಶಾಲೆಯನ್ನು ಅಂದರೆ ಈ ಶಾಲೆ ಹಿಂದ್ಗಡೆ ಪಕ್ಕದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಕೋಟೆಗೋಡೆ ಅಂತ ಹೇಳ್ತಾ ಇದ್ರೆ ಸುಮಾರು 8 ಅಗಲ ಮತ್ತು ಸುಮಾರು ಒಂದು 20 ಅಡಿ ಎತ್ತರ ಇರುವಂಥ ಒಂದು ಏನು ಈ ಒಂದು ಕೋಟೆಗೋಡೆ ಸಹಿತ ಈ ಒಂದು ಉತ್ಖನನದ ವೇಳೆ ಕಾಣಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಶಾಲೆಯನ್ನು
ವಶಕ್ಕೆ ಪಡೆದುಕೊಂಡು ಇದನ್ನು ಸಂಪೂರ್ಣವಾಗಿ ಏನು ಡಮಾಲಿಷ್ ಮಾಡಿ ಈ ಒಂದು ಗೋಡೆಯನ್ನು ಮತ್ತೆ ದುರಸ್ತಿ ಮಾಡಬೇಕನ್ನೋ ಉದ್ದೇಶದಿಂದ ಈ ಒಂದು ಪ್ರಾಧಿಕಾರ ಪುರಾತತ್ವ ಇಲಾಖೆ ಉದ್ದೇಶ ಹೊಂದಿರುವಂಥದ್ದು. ಹೀಗಾಗಿ ನಿನ್ನೆ ಏನು ಈ ಒಂದು ಡಮಾಲಿಷ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಕೋಟೆ ಗೋಡೆ ಬಳಿ ಮತ್ತೆ ಒಂದು ಸುಮಾರು ದೊಡ್ಡದಾದಂಥ ಒಂದು ಸುಮಾರು 8 ರಿಂದ 10 ಅಡಿ ಏನು ಹಾವು ಪ್ರತ್ಯಕ್ಷ ಆಗಿತ್ತು. ಹೀಗಾಗಿ ಏನು JCB ವರ್ಕ್ ಮಾಡುವಂಥ ಕಾರ್ಮಿಕರು ಒಂದು ಅರ್ಧ ಗಂಟೆ 1 ಗಂಟೆವರೆಗೂ ಕೂಡ ಈ ಒಂದು ಹಾವನ್ನು ನೋಡಿ ಭಯಭೀತರಾಗಿ ಕೆಲಸವನ್ನು ಬಿಟ್ಟು ತದನಂತರ ಸುಮಾರು ಆ ಹಾವು ಹೋದ ನಂತರ ಮತ್ತೆ ಕೆಲಸವನ್ನು ಆರಂಭ ಮಾಡಿದರು. ನಮ್ಮ ನ್ಯೂಸ್ ಫಸ್ಟ್ ಪ್ರತಿನಿಧಿ ತೋರಿಸ್ತಿರೋ ಇದೇ ಸ್ಥಳದಲ್ಲಿ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ. ಇಲ್ಲಿಯ ಜನ ಈ ಹಿಂದೆಯೂ ಇಲ್ಲೊಂದು ಕಾಳಿಂಗ ಸರ್ಪ ಇದೆ, ಅದು ನಿಧಿಯನ್ನ ಕಾಯ್ತಾ ಇದೆ ಅನ್ನೋ ಮಾತುಗಳನ್ನ ಹೇಳ್ತಿದ್ರು. ಅಚ್ಚರಿಯಂತೆ ಇದೀಗ ಕಾಳಿಂಗ ಸರ್ಪ ಪತ್ತೆಯಾಗಿದೆ. ಆ ಸಂದರ್ಭದಲ್ಲಿ ಹೇಗಿತ್ತು ಅನ್ನೋದನ್ನ ಪ್ರತ್ಯಕ್ಷದರ್ಶಿಯೊಬ್ಬರು ತೆರೆದಿಡ್ತಾರೆ ನೋಡಿ. ಆ ಹಾವು ಪ್ರತ್ಯಕ್ಷ ಆಗಿರುವಂಥ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ರು, ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಅಜ್ಜವ್ರು, ಈಗ ಹಾವು ಪ್ರತ್ಯಕ್ಷ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು, ಯಾವ ರೀತಿ ಆತಂಕ ಒಳಗಾಗಿದ್ರಿ ನೀವು? ಅದು ನೋಡ್ರಿ ಸರ್, ಅದನ್ನು ನೋಡಿದಾಗಿನ ಅನಾಹುತಕ್ಕೆ ನಾವು ಈಡಾದಿವಿ ಇವನು ಲಕ್ಕುಂಡಿ ಅವರು ಅಂತ ಭಯ ಅನಿಸ್ತಿರಿ. ಆದ ನಂತರ ಅವರು ಜನರೇಟರಿ ಆದ ನಂತರ ಇವು ಕೆಲಸಗಾರರು ಇಷ್ಟರು ಕೂಡ ಸುಮ್ಮನೆ ನಿಂತು ನೋಡಕ್ಕೆ ಹತ್ತಿದ್ರು. ಅದ್ರ ಭಯಕ್ಕನ ಹೆದರಿ ಸುಮ್ಮನೆ ನಿಂತುಬಿಟ್ರು. ಒಂದು ಅರ್ಧ ತಾಸು ಕೆಲಸ ನಿಲ್ಲಿಸಿದ್ರು. ಕೆಲಸ ನಿಲ್ಲಿಸಿ ಬೆಳಗ್ಗೆ ಮುಂಜಾನೆ ಹಿಂಗೆ ಬಾಜು ಹಿಂದಿಲ್ ಬಾಜು ಹೋಗಿ ಮಾಯ ಆಗೈತಿ ಅಂತ ಹೇಳ್ತಾರೆ. ಹೆಂಗಿತ್ತದ ಹಾವು, ಯಾವ ರೀತಿ ಇತ್ತು, ಎಷ್ಟು ಅಡಿ ಇತ್ತದು? ಕನಿಷ್ಠ ಒಂದು 10 ಫೂಟ್ ಲೆಕ್ಕ ರೀ ಸರ್ ಅದು. ಆನಂತರ ಅದ್ರ ಮೈಯಲ್ಲಿ ಕರೆ ಕೂಲ್ದ, ಕಣ್ಣು ಗುಲ್ಗಂಜಿ ಕಣ್ಣು, ಇವು ಆಕಾರವಾಗಿ ಯಾವತ್ತಿಗೆ ಕಂಡೈತಿ ನಮ್ಮಲ್ಲಿ. ಅದು ನಾವು ಜಾತ್ರೆ ಮಾಡೋ ಕಾಲಕ್ಕನ ಕಂಡೈತಿ. ಈಗ ಕಂಡದ್ದು ನಮ್ಗೆ ವಿಶೇಷ ಆಗೈತಿ. ಕಾಳಿಂಗನ ನೋಡಿ ಅರ್ಧ ಗಂಟೆ ಕೆಲಸ ಬಂದ್. ಅದೇ ನಿಧಿ ಕಾಯ್ತಾ ಇರೋ ಸರ್ಪ ಅಂದ್ರು ಸ್ಥಳೀಯರು. ಕಳೆದ 3 ದಿನಗಳಿಂದ ವೀರಭದ್ರಸ್ವಾಮಿ ದೇವಸ್ಥಾನದ ಮುಂಭಾಗ ಹಗಲು ರಾತ್ರಿ ಉತ್ಖನನ ನಡೀತಾ ಇದೆ. ಬಟ್ ಇಲ್ಲಿಯೇ ಪಕ್ಕದಲ್ಲಿರೋ ಪಾಳು ಬಿದ್ದ ಶಾಲೆಯನ್ನ ತೆರವು ಮಾಡಿ ಕೋಟೆಗೋಡೆಯನ್ನ ದುರಸ್ತಿ ಮಾಡಬೇಕು ಅನ್ನೋದು ಪುರಾತತ್ವ ಇಲಾಖೆಯ ಉದ್ದೇಶವಾಗಿತ್ತು. ಈ ಹಿನ್ನೆಲೆಯಲ್ಲಿ ಶಾಲೆಯನ್ನ ತೆರವು ಮಾಡೋ ಕೆಲಸ ಮಾಡಿದ್ದಾರೆ. ಭಾನುವಾರ ಬೆಳಗ್ಗಿನ ಜಾವ 3:30-4 ಗಂಟೆಯ ವೇಳೆ JCBಯಲ್ಲಿ ತೆರವು ಮಾಡ್ತಾ ಇರೋ ಸಂದರ್ಭದಲ್ಲಿಯೇ ಕಾಳಿಂಗ ಪ್ರತ್ಯಕ್ಷವಾಗಿದೆ. ಅದನ್ನ ನೋಡಿ ಬೆಚ್ಚಿದ ಜನ ಅರ್ಧ ಗಂಟೆ ಅಲ್ಲಿಯೇ ನಿಂತು ಬಿಟ್ಟಿದ್ರು. ಆಮೇಲೆ ಅದು ಅಲ್ಲಿಂದ ಪಾಸಾದ ಮೇಲಷ್ಟೇ ತೆರವು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಉತ್ಖನನ ನಡೆಯೋ ಸ್ಥಳದಲ್ಲಿ ಬೃಹತ್ ಹಾವು ಕಾಣಿಸಿದ್ದು ಯಾಕೆ ಸದ್ದು ಮಾಡ್ತಿದೆ ಅಂದ್ರೆ ಇಲ್ಲಿ ನಿಧಿ ಇದೆ ಅನ್ನೋ ವಿಚಾರಕ್ಕೆ. ಹೌದು, ಐತಿಹಾಸಿಕ ಸ್ಥಳವಾಗಿರೋ ಈ ಪ್ರದೇಶದಲ್ಲಿ ನಿಧಿ ಇದೆ ಅನ್ನೋ ಬಲವಾದ ನಂಬಿಕೆ ಇಲ್ಲಿಯ ಜನರಲ್ಲಿದೆ. ಆ ನಿಧಿಯನ್ನ ಕಾಯ್ತಾ ಇರೋದೇ ಈ ಕಾಳಿಂಗ ಸರ್ಪ ಅನ್ನೋ ನಂಬಿಕೆಯನ್ನು ಸ್ಥಳೀಯರು ಹೊರಹಾಕ್ತಿದ್ದಾರೆ. ಹಾವು ಇಲ್ಲಿ ಪ್ರತ್ಯಕ್ಷ ಆಗೈತಲ್ಲ, ಏನ್ ಅನ್ಕೊಳ್ತಾ ಇದ್ರಿ ಜನರೆಲ್ಲ, ನೀವು ಎಲ್ಲ ಏನು? ಈಗ ಅದು ನಿಧಿ ಕಾಯುವಂತ ವಸ್ತು ಅದು. ಆ ವಸ್ತು ನಾವು ಕಂಡಿವಿ ಅಂದಾಗ ಇಲ್ಲಿ ನಿಧಿ ಸಾಕಷ್ಟು ಐತಿ ಅನ್ನೋದು ಒಂದು ನಿರ್ಧಾರಕ್ಕೆ ನಮಗೆ ಯಾವತ್ತಿಗೂ ಐತಿ ಇದು. ಆದ್ರೆ ಐತಿ ರೀ. ಆ ನಿಧಿ ಕಾವಲಿಗಾರ ಆಗಿ ಆತ ಇರ್ತಾನ. ನಾಗಪ್ಪ ಆತು, ಕೋಣ ಆತು, ಒಂದು ಓತಿ ಕಟ ಅಂತಾರ. ಆ ಓತಿ ಕಟನೇ ಮೊದಲು ಆವಾಜ್ ಮಾಡಿ ಕರೆಯೋದು ಅದು. ಆ ಕೋಣನ್ನ ಸರ್ಪಣ್ಣ ಆ ಕಾದ ಅವು ಕರದಿಂದ ನಿಮ್ಗೆ ಯಾವ ಅನುವತ್ತಾಗುತ್ತೆ ಹೇಳಕ್ಕಾಗಲ್ಲ. ಆ ಥರ ಹಿಂದೆ ಆಗಿ ಹೋಗ್ಯವ್ರಿದ. ಹಿಂದೆ ನಮ್ಮ ಯಜಮಾನ್ರು ಹೇಳ್ತಿದ್ರು. ಆ ಯಜಮಾನ್ರು ಹೇಳಿದ ಪ್ರಕಾರ ನಮ್ಮ ಕಣ್ಣಿಗೆ ಈಗ ಕಾಣಕತ್ತೀವಿ. ಉತ್ಖನನ ಮಾಡತ್ತಾರ ದೇವಸ್ಥಾನ ಎದುರುಗಡೆ. ಇಲ್ಲಿ ಏನಾದರೂ ಸಿಗ್ಬೋದಾ, ನಿಧಿ ಸಿಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಹೌದು, ನಮಗೆ ಡೆಫಿನೆಟ್ ಐತಿ. ಇಲ್ಲಿ ಈ ಜಗದೊಳಗೆ ಏನಾಯ್ತು ಸಿಗುವಂಥ ವಸ್ತುನ ಐತಿ ಇಲ್ಲೇ. ಆದ್ರೆ ಕಂಡವ್ರಿಗೆ ಸಿಕ್ತಿಲ್ಲ. ಹಿಡಿಯಕ್ಕೆ ಬಂದವ್ರಿಗೆ ಅದು ವಿಚಿತ್ರ ಕಾವಲಿಗಾರ ಕಾಡ್ಯಾರ. ಅದಕ್ಕೆ ಕಾಡಿದಕ್ಕೆ ನಾವು ಹೋಗ್ಯಾರ ಬಿಟ್ಟು ಅದನ್ನು ತಗೊಂಡು ಹೋಗಿಲ್ಲ ನಮ್ಮಲ್ಲಿ ಈ ಜಗದಾಗ ಇದ್ದದ್ದು ನಿಧಿನ.
ಈ ನಿಧಿ ಸಿಗ್ಬೇಕಾದ್ರೆ ಭಾಳ ಪುಣ್ಯ ಸಿಗ್ಬೇಕು ಅದಕ್ಕೆ. 45 ವರ್ಷದ ಹಿಂದೆ ಜಾತ್ರೆಯಲ್ಲಿ ಕಾಣಿಸಿಕೊಂಡಿತ್ತು ಕಾಳಿಂಗ ಸರ್ಪ. ಹಾವು ಕಂಡಿರೋ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೆ ಶುರುವಾಯಿತು ಭೀತಿ. ನಿಜಕ್ಕೂ ನಿಧಿಯನ್ನ ಹಾವುಗಳು ಕಾಯ್ತಾ ಇರ್ತಾವ ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಕಷ್ಟ. ಆದ್ರೆ ನಿಧಿ ಇರೋ ಸ್ಥಳದಲ್ಲಿ ಹಾವು ಕಂಡು ಬಂದಿರೋದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಗಳಿವೆ. ಲಕ್ಕುಂಡಿ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಜಾತ್ರೆಗಳು ಉತ್ಖನನಗಳು ನಡೆಯುತ್ತಾವೆ. ಹಾಗೆ 45 ವರ್ಷದ ಹಿಂದೆ ಜಾತ್ರೆ ನಡೆಯೋ ಸಂದರ್ಭದಲ್ಲಿ ಕಾಳಿಂಗ ಸರ್ಪ ಕಾಣಿಸಿಕೊಂಡಿತ್ತಂತೆ. ಅವಾಗ ಊರಿನ ಹಿರಿಯರು ಇಲ್ಲಿ ನಿಧಿ ಇದೆ, ಆ ನಿಧಿಯನ್ನ ಕಾಯ್ತಾ ಇರೋದು ಇದೇ ಸರ್ಪ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದರಂತೆ. ಆದ್ರೆ ಜನರಿಗೆ ಭಯ ಶುರುವಾಗಿತ್ತು. ಊರಿಗೆ ಏನೋ ಆಗಿಬಿಡುತ್ತೆ ಅನ್ನೋ ಆತಂಕ ಸ್ಟಾರ್ಟ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇನ್ಮೇಲೆ ನೀನು ಕಾಣಿಸ್ಕೊಳ್ಬೇಡ, ನಮಗೆ ಭಯವಾಗುತ್ತೆ ಅಂತ ಊರು ಮಂದಿಯೆಲ್ಲ ಸೇರಿ ಪ್ರಾರ್ಥನೆ ಮಾಡ್ಕೊಂಡಿದ್ದರಂತೆ. ಅಲ್ಲಿಂದ ಇಲ್ಲಿಯವರೆಗೂ ಕಾಳಿಂಗ ಕಾಣಿಸ್ಕೊಂಡಿರ್ಲಿಲ್ಲ ಅಂತಿದ್ದಾರೆ ಸ್ಥಳೀಯರು. ಹಿಂದೆ ನಾವು 48 ವರ್ಷದ ಹಿಂದೆ ನಮ್ಮ ಜಾತ್ರೆ ಮಾಡಕತ್ತಿದ್ವಿ ರೀ. ಆ ಜಾತ್ರೆ ಮಾಡುವ ಕಾರಣದಾಗ ಅವಾಗಿನ ಟೈಮಿದಾಗ ಖಂಡೈತಿ ನಮಗೆ. ಖಂಡದ್ದು ಏನಪ್ಪ ಇದು ನಮಗೆ ಕಾಣ್ಬಿಡಪ್ಪ, ನಾವು ನಿನ್ನ ಜಾತ್ರೆ ಮಾಡಕತ್ತೀವಿ, ನಿನ್ನ ದರ್ಶನ ನಮಗೆ ಭಾಳ ಕೊಡಬೇಡ, ಹೆದರಿಕೆ ಭಯ ಆಗತ್ತೆ ನಿನ್ನಿಂದ ಅಂತೇಳಿ ನಾವು ಬೇಡಿಕೊಂಡು ಕೆಲವೊಂದು ಜನರು ಅದನ್ನು ಕೃಷ್ಣ ಮಾಡಿಂದ ಅಲ್ಲಿಂದ ನಮಗೆ ಕಾಣೋದು ಬಿಟ್ಟಿತ್ತು. ಈಗ ಸದ್ಯ ಕಾಣಕತ್ತೈತಿರಲ್ಲ, ಇದು ಒಂದು ಭಯ ಹೊಂಟೈತಿ. ಈ ಟೈಮ್ನಾಗ ಸಿಕ್ಕತ್ತಲ್ಲ, ಬರಕತ್ತೈತಿ, ಬಂದ್ರೆ ಮತ್ತೆ ಇದು ಇಲ್ಲಿ ಏನೈತೋ ಅನ್ನೋದೊಂದು ನಾವು ಕಂಡು ಹಿಡಿಯೋದಕ್ಕೆ ನೀವು ಗೌರ್ಮೆಂಟ್ನವ್ರು ಕಂಡು ಹಿಡಿಯಬಹುದು. ಅದು ವಿಶೇಷವಾದದ್ದು ಈ ಜಾಗ. 45 ವರ್ಷಗಳ ಹಿಂದೆ ಕಾಣಿಸಿಕೊಂಡಿದ್ದ ಹಾವು ಇದೀಗ ಉತ್ಖನನ ನಡೆಯುತ್ತಿರೋ ಸಂದರ್ಭದಲ್ಲಿ ಮತ್ತೆ ಪ್ರತ್ಯಕ್ಷವಾಗಿದೆ. ಯಾವ ಉದ್ದೇಶಕ್ಕೆ ಕಾಣಿಸಿಕೊಂಡಿದೆಯೋ ಗೊತ್ತಿಲ್ಲ. ಬಹುಶಃ ನಿಧಿ ಇದೆ, ಅದಕ್ಕೆ ನಾನು ಕಾವಲುಗಾರನಾಗಿ ಇದ್ದೀನಿ ಅನ್ನೋ ಸೂಚನೆ ಕೊಡ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದ್ರೆ ಊರು ಜನ ಮಾತ್ರ ಭಯ ಬಿದ್ದಿರೋದು ಸತ್ಯ. ಕಾಳಿಂಗ ಸರ್ಪ 45 ವರ್ಷಗಳ ನಂತರ ಕಾಣಿಸಿಕೊಂಡಿರೋ ಹಿನ್ನೆಲೆಯಲ್ಲಿ ಊರಿಗೇನಾದ್ರೂ ಕಾದಿದೆಯೋ ಏನೋ ಅನ್ನೋ ಭೀತಿಯಲ್ಲಿದ್ದಾರೆ. ಕನಿಷ್ಠ ಒಂದು 10 ಫೂಟ್ ಲೆಕ್ಕ ರೀ ಸರ್ ಅದು. ಆನಂತರ ಅದ್ರ ಮೈಯಲ್ಲಿ ಕರೆ ಕೂಲ್ದ ಕಣ್ಣು, ಗುಲ್ಗಂಜಿ ಕಣ್ಣು, ಇವು ಆಕಾರವಾಗಿ ಯಾವತ್ತಿಗೆ ಕಂಡೈತಿ ನಮ್ಮಲ್ಲಿ. ಅದು ನಾವು ಜಾತ್ರೆ ಮಾಡೋ ಕಾಲಕ್ಕನ ಕಂಡೈತಿ. ಈಗ ಕಂಡದ್ದು ನಮ್ಗೆ ವಿಶೇಷ ಆಗೈತಿ ಏನ್ರಿ ಸರ್. ಅದು ಪ್ರತಿ ಅಮಾವಾಸ್ಯೆ ದಿನ ಭೇಟಿಯಾಗಿದ್ದು ಒಂದು ವಿಶೇಷ. ನಮ್ಮೂರಿಗೆ ಏನು ಕಾದೋತೋ ಏನು, ಇದರಿಂದ ನಮಗೆ ಭಯ ಉಂಟೈತಿ. ಆದ್ರೆ ಇಲ್ಲಿ ಕೆಲಸ ಮಾಡೋರಂತ ಭಾಳ ಹೆಸರಿನಿಂದ ಕೆಲಸ ಮಾಡ್ಬೇಕ್ರಿ. ಜನರಿಗೆ ಈ ರೀತಿಯ ಭಯ ಇರೋದು ಸ್ವಾಭಾವಿಕ. ಅದರಲ್ಲಿಯೂ ಲಕ್ಕುಂಡಿ ಜನರಿಗೆ ತಮ್ಮ ಊರಲ್ಲಿ ನಿಧಿ ಇದೆ, ಅದನ್ನ ಹಾವು ಕಾಯ್ತಾ ಇದೆ ಅನ್ನೋ ಭಾವನೆ ಆಳವಾಗಿ ನೆಲೆಯೂರಿ ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಹಾವು ಕಾಣ್ತಾ ಇದ್ದಂತೆ ಸಹಜವಾಗಿ ಭೀತಿಗೆ ಒಳಗಾಗಿದ್ದಾರೆ. ಇನ್ನು ಉತ್ಖನನದ ವೇಳೆ ಕಾಣಿಸಿಕೊಂಡಿರೋ ಶಿವಲಿಂಗ, ನಾಗರಹೆಡೆಯ ಕಲ್ಲು ಜನರಲ್ಲಿ ಕುತೂಹಲ ಹುಟ್ಟಿಸ್ತಿದೆ. ಶಿವನ ಕೊರಳಲ್ಲಿ ಸದಾ ನೆಲೆಸಿರೋದು ನಾಗರಾಜ. ಹೀಗಾಗಿ ಶಿವ ಎಲ್ಲಿ ಇರ್ತಾನೋ ಅಲ್ಲಿಯೇ ನಾಗರಾಜ ಇರ್ತಾನೆ ಅನ್ನೋ ಮಾತು ಇದೆ. ವಿಶೇಷ ಅಂದ್ರೆ ಲಕ್ಕುಂಡಿಯಲ್ಲಿ ಉತ್ಖನನ ಮಾಡೋ ವೇಳೆ ಎಲ್ಲಿ ಕಾಳಿಂಗ ಪತ್ತೆಯಾಗಿತ್ತೋ ಅದೇ ಸ್ಥಳದಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ಅಷ್ಟಕ್ಕೂ ಉತ್ಖನನ ಶುರುವಾಗಿದ್ದು ಯಾಕೆ, ಅಲ್ಲಿ ಏನೇನ್ ಸಿಕ್ತು ಅದೆಲ್ಲವನ್ನ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಅದು ರಾಜ ಮಹಾರಾಜರು ಆಳ್ವಿಕೆ ಮಾಡಿರೋ ಊರು, ಕೋಟೆಗಳ ಬೀಡು, ಐತಿಹಾಸಿಕ ದೇವಸ್ಥಾನಗಳು ನೆಲೆ ನಿಂತಿರೋ ಕ್ಷೇತ್ರ. ಎಲ್ಲಿ ನೋಡಿದ್ರೂ ಬಾವಿಗಳು, ಎಲ್ಲಿ ನೋಡಿದ್ರೂ ದೇವಸ್ಥಾನಗಳು. ಇಂಥ ಒಂದು ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿ. ಈ ಸ್ಥಳದಲ್ಲಿ ಐತಿಹಾಸಿಕ ಕುರುಹುಗಳು ಸಿಗ್ತಾವೆ. ಅವುಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದು ಪುರಾತತ್ವ ಇಲಾಖೆಯ ನಿಲುವು. ಆದರೆ ಅಲ್ಲಿ ಸಂಶೋಧನೆ ಮಾಡೋ ಸಂದರ್ಭದಲ್ಲಿ ಹಾವುಗಳು ಕಾಣಿಸ್ತಿವೆ, ಶಿವಲಿಂಗವು ಪತ್ತೆಯಾಗಿದೆ.
ಕೋಟೆ ಗೋಡೆಯಲ್ಲಿ ಸಿಕ್ತು ಪುಟ್ಟದಾದ ಶಿವಲಿಂಗ. ಉತ್ಖನನ ವೇಳೆ ಹೆಡೆ ನಾಗರ ಮೂರ್ತಿಯೂ ಸಿಕ್ತು. ಎಲ್ಲಿ ಶಿವ ಇರ್ತಾನೋ ಅಲ್ಲಿ ನಾಗರಾಜ ಇರ್ತಾನೆ ಅನ್ನೋ ಮಾತುಗಳಿದ್ದಾವೆ. ಹಾಗಾದ್ರೆ ಲಕ್ಕುಂಡಿಯಲ್ಲಿ ಬೃಹತ್ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ, ಅದು ನಿಧಿ ಕಾಯೋ ಹಾವು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅಷ್ಟಕ್ಕೂ ನಾಗರಾಜ ಇದ್ದಾನೆ ಅಂದ್ರೆ ಶಿವ ಇರ್ಬೇಕಲ್ವಾ? ವಿಶೇಷ ಅಂದ್ರೆ ಹಾವು ಎಲ್ಲಿ ಕಾಣಿಸ್ಕೊಂಡಿತ್ತೋ ಅಲ್ಲಿಯೇ ಗೋಡೆಯಲ್ಲಿ ಶಿವಲಿಂಗ ಕಾಣಿಸ್ಕೊಂಡಿದೆ. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ನಡೀತಿರುವಂತಹ ಉತ್ಖನನದ ವೇಳೆ ಈಗ ಮತ್ತೊಂದು ಅವಶೇಷ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಚಿಕ್ಕದೊಂದು ಒಂದು ಶಿವಲಿಂಗ ಈಗ ಪತ್ತೆಯಾಗಿರುವಂತದ್ದು, ಅದು ಗ್ರಾಮಸ್ಥರ ಕಣ್ಣಿಗೆ ಬಿದ್ದಿದೆ. ಹೀಗಾಗಿ ಸದ್ಯ ಅದೇ ಸ್ಥಳದಲ್ಲಿ ಈಗ ಸಾಕಷ್ಟು ಜನರು ಅದನ್ನ ಕುತೂಹಲದಿಂದ ಕಾಣ್ತಾ ಇದ್ರೆ ನೋಡ್ತಾ ಇರಬಹುದು. ಈ ಒಂದು ಏನು ಗೋಡೆ ಇದೆ, ಕೋಟೆ ಗೋಡೆ, ಸುಮಾರು 8 ರಿಂದ 10 ಅಡಿಯಷ್ಟು ಅಗಲ ಇರುವಂತಹ ಒಂದು ಕೋಟೆ ಗೋಡೆ ಇದು. ಆ ಕೋಟೆ ಗೋಡೆ ಒಳಗಡೆ ಈ ಒಂದು ಚಿಕ್ಕದಂತ ಒಂದು ಶಿವಲಿಂಗ ಪತ್ತೆಯಾಗಿರುವಂತದ್ದು. ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಏನು ಕಂಚಿಂದ, ತಾಮ್ರದ ಅಥವಾ ಇನ್ನೊಂದು ಶಿಲೆಯಲ್ಲಿ ಕೆತ್ತಿರುವಂತದ ಅನ್ನುವಂತ ಕುತೂಹಲ ಸಾಕಷ್ಟು ಜನರಲ್ಲಿ ಮನೆ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಗೋಡೆ ಒಳಗಡೆ ಈ ರೀತಿಯಾಗಿ ಶಿವಲಿಂಗ ಪತ್ತೆಯಾಗಿದ್ದಲ್ಲ, ಅಂದ್ರೆ ಇಲ್ಲಿ ಅಂದ್ರೆ ಸಾಕಷ್ಟು ಜನರಲ್ಲಿ ಒಂದು ಪ್ರಶ್ನೆ ಮೂಡಿದೆ. ಸಾಕಷ್ಟು ಕುತೂಹಲದಿಂದ ಆ ಒಂದು ಶಿವಲಿಂಗವನ್ನು ಕೂಡ ಜನರು ನೋಡ್ತಾ ಇದ್ದಾರೆ. ಇದು ವೀರಭದ್ರೇಶ್ವರ ದೇವಸ್ಥಾನದ ಸಮೀಪದಲ್ಲಿಯೇ ಇರೋ ಕೋಟೆ ಗೋಡೆ. ಶಾಲೆಯನ್ನ ತೆರವು ಮಾಡೋ ಸಂದರ್ಭದಲ್ಲಿ ಗೋಡೆಯನ್ನು ಸ್ವಲ್ಪ ತೆರವು ಮಾಡಿ ಹೊಸದಾಗಿ ನಿರ್ಮಿಸೋ ಪ್ಲಾನ್ ಮಾಡಿದ್ದಾರೆ ಪುರಾತತ್ವ ಇಲಾಖೆಯವರು. ಆ ಸಂದರ್ಭದಲ್ಲಿ ಗೋಡೆಯನ್ನ ಸ್ವಲ್ಪ ತೆಗೆಯುತ್ತಾ ಇದ್ದಂತೆ ಪುಟ್ಟ ಶಿವಲಿಂಗವೊಂದು ಪ್ರತ್ಯಕ್ಷವಾಗಿದೆ. ಅದು ಬೆಳಗಿನ ಜಾವದಲ್ಲಿ ಬೃಹತ್ ಕಾಳಿಂಗ ಸರ್ಪ ಎಲ್ಲಿ ಕಾಣಿಸಿಕೊಂಡಿತ್ತೋ ಅದೇ ಸ್ಥಳದಲ್ಲಿ ಶಿವಲಿಂಗ ಕಾಣಿಸಿಕೊಂಡಿದೆ. ಆ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾರೆ ಅನ್ನೋದು ಇಲ್ಲಿದೆ ನೋಡಿ. ಆ ಒಂದು ಶಿವಲಿಂಗವನ್ನ ನೋಡಿದಂತ ಸ್ಥಳೀಯರು ಇಲ್ಲಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಶಿವಲಿಂಗ ಯಾವ ರೀತಿ ಕಾಣ್ತು ನಿಮ್ಗೆ? ಏನ್ ಅನ್ಸುತ್ತೆ ಅದು ನೋಡಿ ನಿಮ್ಗೆ? ಇಲ್ಲ ಸರ್, ಅದು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ರು ಸರ್. ನಾವು ಆ ಕಡೆಯಿಂದ ಬಂದ್ವಿ ಸರ್, ನೋಡ್ಬೇಕಂತೇಳಿ ಬಂದ್ವಿ ಸರ್. ಇದು ಸಾಲಿ ಇತ್ತು, ಹೈಸ್ಕೂಲ್ ಇತ್ತು ಸರ್. ಅದು ಇದನ್ನೆಲ್ಲ ಕೆಡಿದ್ರಲ್ಲ, ಕ್ಲೀನ್ ಮಾಡ್ತಾ ಇದ್ರು ಸರ್. ಇಲ್ಲಿ ಅದಕ್ಕೆ ನಾವು ಬಂದು ನೋಡಿದ್ವಿ ಸರ್. ಇಲ್ಲಿ ನಿಂತ್ಕೊಂಡಿದ್ವಿ, ಕೋಟಿಗೋಡಿ ಎಲ್ಲ ನಮ್ದು ಹಳೆ ಕೋಟಿಗೋಡಿ ನೋಡಿದ್ವಿ ಸರ್. ಅದು ಶಿವಲಿಂಗ ಕಾಣ್ತು ಸರ್ ಅದರಲ್ಲಿ. ಮತ್ತು ಅವರು ಅಧಿಕಾರಿಗಳಿಗೆ ಹೇಳಿ ಸರ್, ಇಲ್ಲಿ ಶಿವಲಿಂಗ ಇದೆ ಅಂತೇಳಿ. ನಾವು ಕೈಯಲ್ಲಿ ತೊಗೊಂಡ್ವಿ ಸರ್, ಅದನ್ನು ಕೈಯಲ್ಲಿ ತೊಗೊಂಡ್ವಿ ಸರ್. ಅದು ಕೈಯಲ್ಲಿ ತೊಗೊಂಡ್ರೆ ಅವ್ರು ಏನಂದ್ರೆ ಇಲ್ಲ ತಗೋಬೇಡ್ರಿ ಅಲ್ಲೇ ಇಟ್ರಿ ಅಂದ್ರೆ ನಾವು ತೊಗೊಂಡು ಮತ್ತೆ ರಿಟರ್ನ್ ಅಲ್ಲೇ ಇಟ್ಟಿದ್ವಿ ಸರ್. ಅದು ಏನ್ ಹೇಳ್ತಾ ಶಿವಲಿಂಗ ಅದು ಯಾವ ತರದ್ದು ಐತಿ, ಏನು ಯಾವ ತರ ಕುತೂಹಲ ಅನ್ಸುತ್ತೆ ಅದನ್ನ ನೋಡಿದ ಕೂಡಲೇ ನಿಮ್ಗೆ? ಯಾವ ತರ ಕುತೂಹಲ ಅನ್ಸೋಕೇನು ಸರ್, ಅದು ಭಾಳ ಹಳೆ ಕಾಲದ್ದು ಇರ್ಬೇಕು ಸರ್. ಅದು ಕೋಟೆ ಗೋಡೆಯಲ್ಲಿ ಇತ್ತಲ್ಲ ಸರ್, ನಾವು ರಿಟರ್ನ್ ಅಲ್ಲೇ ಇಟ್ಟಿದ್ವಿ. ಅದು ಏನಾಯ್ತು ಅವರು ಇದನ್ನ ಮಾಡ್ಬೇಕು ಸರ್. ಅದು ಸಿಗ್ತದೆ ಸರ್, ನಮ್ಮೂರಲ್ಲಿ ಅನೇಕ ಸಿಗ್ತದೆ ಸರ್. ಅದೇನಿದೆ ಇಲ್ಲ ಸರ್, ಶೋಧನೆ ಮಾಡ್ಬೇಕು ಸರ್ ಅಷ್ಟೇ. ಇನ್ನು ದೇವಸ್ಥಾನದ ಮುಂಭಾಗದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ 2-3 ಅಡಿ ಆಳ ತೋಡುವ ಕೆಲಸವೂ ಆಗಿದೆ. ಅಲ್ಲಿ ನಾಗರ ಹೆಡೆಯ ಕಲ್ಲೊಂದು ಪತ್ತೆಯಾಗಿದೆ. ಈ ರೀತಿ ಐತಿಹಾಸಿಕ ಸ್ಥಳಗಳು ಇವು, ರಾಜಮನೆತನಗಳು ಇರುವಂತ ಪ್ಲೇಸ್ ಆಗಿತ್ತು. ಹಿಂಗಾಗಿ ಇಂಥ ಗೋಡೆಯ ಒಳಗಡೆ ಈ ತರದೊಂದು ಅವಶೇಷ ಸಿಕ್ಕಾಗ ಇನ್ನೂ ಏನಾದ್ರೂ ಸಿಗ್ಬೋದು ಅಂತ ಕುತೂಹಲ ಇರ್ಬೋದಲ್ಲ ನಿಮ್ಗೆ? ಸಿಗ್ಬೋದು ಸರ್. ನಮ್ಮ ಯಾಕಂದ್ರೆ ಐತಿಹಾಸಿಕ ಸ್ಥಳ ಅಲ್ಲ ಸರ್, ಹಿಂದೆ ರಾಜ ಮಹಾರಾಜರು ಆಳಿದ್ದು ಸರ್. ಅದು ಇಲ್ಲೇ ಭಾಳ ಸಿಗ್ತವೆ ಸರ್. ನಾವು ಸಣ್ಣರು ಇರಿದಾಗ ಮಳೆ ಗಿಳಿ ಆದ್ರೆ ಏನಾರು ಸಿಗೋದು ಸರ್. ಆನೆ ದುಡ್ಡು ಅದು ಇದು ಎಲ್ಲ ಸಿಗ್ತವೆ ಸರ್. ಶೋಧನೆ ಮಾಡ್ಬೇಕು ಸರ್ ಅಷ್ಟೇ. ಶೋಧನೆ ಮಾಡಿದ್ರೆ ಎಲ್ಲ ಸಿಗ್ತವೆ ಸರ್. ನೀವೇನು ಹೇಳ್ತೀರಿ? ನೀವು ಅದನ್ನ ನೋಡಿದ್ರಲ್ಲ, ನಿಮ್ಮ ಕಣ್ಣಿಗೆ ಯಾವ ತರ ಬಿತ್ತದು, ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಮಿಂಚಕತ್ರ ಅದು ಕಾಣದ ಮಿಂಚತ್ಲೆ ಹಾಲು ಹಾಕಿ ಬರಾಕತೈತಿ. ಇಬ್ರು ಡೈರಾಗ ಹೋಗಿ ಹಾಲಾಗ ಒಂದು ಮಾವ ಹಿಂಗ ನಿಮ್ಗೂ ಐತೆ ನೋಡಲ್ಲ ಅಂತ ಎಲ್ಲಿ ಐತೆ ಅಂದ್ರೆ ಹಿಂಗೆ ತೋರಿಸಿದ ಮೇಲೆ ಮತ್ತೆ ತೊಗೊಂಡ್ಮೇಲೆ ಅಧಿಕಾರಿಗಳು ಹೇಳಿದ್ರು ಇಲ್ಲ ಮುಟ್ಬೇಡ್ರಿ ಅಲ್ಲೇ ಇಡ್ರಿ ಅಂದ್ರೆ ಅಲ್ಲೇ ಇಟ್ಟು ಇದು ಮಾಡಿದ್ವಿ. ಏನು ನಮ್ಗೆ ಅದು ಕಾಮನ್ ಸರ್, ದೂರ ಹಾಕಿವಲ್ಲ ಇವೆಲ್ಲ ಮಳೆ ಬಂದಾಗ ಅಲ್ಲಿ ಗೋಡೆಯಲ್ಲಿ ಅವೆಲ್ಲ ಬೆಳೆದು ಕಲ್ಲಿನು ತಾಮ್ರದ್ದು ಹಿತ್ತಾಳು ಎಲ್ಲ ಸಿಕ್ತಿರ್ತಾವ ಸರ್. ಮಳೆ ಬಂದಾಗನು ಅವಾಗ ನಾಣ್ಯಗಳು ಅವೆಲ್ಲ ಸಿಕ್ತಿದ್ವು, ಎಲ್ಲ ಕಾಮನ್ ಸರ್. ನಮ್ಗೇನು ಹಂಗೇನು ಇದು ಅನ್ಸಕಲ್ಲ ಸರ್. ಲಕ್ಕುಂಡಿಯಲ್ಲಿ ಉತ್ಖನನ ಶುರು ಮಾಡಿದ್ದು ಯಾಕಾಗಿ? ಸಿಕ್ಕಿರೋ ನಿಧಿಗೂ ಉತ್ಖನನಕ್ಕೂ ಸಂಬಂಧ ಇದೆಯಾ? ನಾವ್ ಆರಂಭದಲ್ಲಿಯೇ ಒಂದು ಮಾತು ಹೇಳ್ಬಿಡ್ತೀವಿ. ಅದೇನಂದ್ರೆ, ಕೆಲವು ದಿನಗಳ ಹಿಂದೆ ಲಕ್ಕುಂಡಿಯಲ್ಲಿ ಮನೆಯೊಂದರ ನಿರ್ಮಾಣಕ್ಕೆ ತೆಗೆಯುತ್ತಿದ್ದ ಮಣ್ಣಿನಲ್ಲಿ ನಿಧಿ ಸಿಕ್ಕಿತ್ತು.
ಆ ನಿಧಿಯನ್ನ ಜಿಲ್ಲಾಡಳಿತಕ್ಕೆ ಅವರು ಒಪ್ಪಿಸಿದ್ರು. ಆದ್ರೆ ಅದಕ್ಕೂ ಕಳೆದ 3-4 ದಿನದಿಂದ ಲಕ್ಕುಂಡಿಯಲ್ಲಿ ನಡೆಯುತ್ತಾ ಇರೋ ಉತ್ಖನನಕ್ಕೂ ಯಾವುದೇ ಸಂಬಂಧ ಇಲ್ಲ. ಕಳೆದ ಮೇ ತಿಂಗಳಿನಲ್ಲಿಯೇ ಲಕ್ಕುಂಡಿಯಲ್ಲಿ ಶೋಧ ಕಾರ್ಯಕ್ಕೆ ISIನಿಂದ ಅನುಮತಿ ಪಡೆಯಲಾಗಿತ್ತು. ಆಮೇಲೆ ಜೂನ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ಖನನ ಕಾರ್ಯಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು. ಆದ್ರೆ ಮಳೆ ಶುರುವಾಗಿದ್ದ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ಶುರುವಾಗಿರಲಿಲ್ಲ. ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಕುಂಡಿ ಒಂದು ಪಾರಂಪರಿಕ ಪ್ರದೇಶ. ಈ ಪಾರಂಪರಿಕ ಪ್ರದೇಶವನ್ನ ವ್ಯವಸ್ಥಿತವಾಗಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರ ಆಸಕ್ತಿ ಮೇರೆಗೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಅಸ್ತಿತ್ವಕ್ಕೆ ಬಂದಿದೆ. ಮತ್ತೆ ಈ ವ್ಯಾಪ್ತಿಯಲ್ಲಿ ಬರುವಂತಹ ದೇವಾಲಯಗಳ ಸಂರಕ್ಷಣೆ ಕೂಡ ಕಳೆದ 2.5-3 ವರ್ಷಗಳಿಂದ ನಿರಂತರವಾಗಿ ನಡೀತಾ ಬಂದಿದೆ. ಅದೇ ರೀತಿ ಅದರ ಭಾಗವಾಗಿ ಲಕ್ಕುಂಡಿ ಪ್ರದೇಶದಲ್ಲಿ ಹುದುಗಿರುವ ಏನು ಐತಿಹಾಸಿಕ ನೆಲೆಗಳಿದೆ, ಕುರುಹುಗಳಿದೆ, ಇವುಗಳ ಒಂದು ಸಂಶೋಧನೆಗೆ, ಶೋಧನೆಗೆ ನಾವು ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವರಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಈ ಉತ್ಖನನ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಮೇ 15ರಂದು ನಮ್ಮ ಒಂದು ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಲಾಖೆಯು ಅನುಮತಿಯನ್ನು ಕೊಟ್ಟಿತ್ತು. ಜೂನ್ 3ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇದರ ಉತ್ಖನನದ ಒಂದು ಗುದ್ದಲಿ ಪೂಜೆಯನ್ನು ಕೂಡ ನೆರವೇರಿಸಿದ್ರು. ತುಂಬಾ ವರ್ಷಗಳಿಂದ ಈ ಭಾಗದಲ್ಲಿರೋ ಜನ ದೇವಸ್ಥಾನಕ್ಕೂ ಅಲ್ಲಿಯೇ ಸಮೀಪ ಇರೋ ಬಾವಿಗೂ ಸಂಪರ್ಕ ಇತ್ತು. ಆದ್ರೆ ಆ ಮಾರ್ಗ ಮುಚ್ಚಿ ಹೋಗಿದೆ ಅಂತ ಹೇಳ್ತಾ ಇದ್ರು. ಇದು ಪುರಾತನ ಇಲಾಖೆಯ ಗಮನಕ್ಕೂ ಬಂದಿತ್ತು. ಇದೇ ಹಿನ್ನೆಲೆಯಲ್ಲಿ ದೇವಸ್ಥಾನದ ದ್ವಾರ ಬಾಗಿಲಿನ ಮುಂಭಾಗದಲ್ಲಿ ಭೂಮಿ ಅಗೆಯೋ ಕೆಲಸ ಶುರುವಾಗಿದೆ. ಇಲ್ಲಿಯವರೆಗೂ ಕೆಲವು ಕುರುಹುಗಳು ಪತ್ತೆಯಾಗಿವೆ. ಆದ್ರೆ ದಾರಿ ಇತ್ತು ಅನ್ನೋದಕ್ಕೆ ಇನ್ನೂ ಸೂಕ್ತ ಕುರುಹುಗಳು ಪತ್ತೆಯಾಗಿಲ್ಲ. ಆ ನಿಟ್ಟಿನಲ್ಲಿ ಪ್ರಯತ್ನ ನಡೆಯುತ್ತಿದೆ. ಸೊ ನಿಧಿ ಸಿಕ್ಕಿದ ಕಾರಣಕ್ಕಾಗಿ ಉತ್ಖನನದ ಒಂದು ಆಸಕ್ತಿ, ಗಂಭೀರತೆ ಜಾಸ್ತಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದು ಒಂದು ಆಕಸ್ಮಿಕ ಅಷ್ಟೇ. ಬಹುಶಃ ಭೂಮಿಯಲ್ಲಿ ಏನೆಲ್ಲ ಹುದುಗಿದೆ ಅದು ತೆಗೆದಾಗ ಮಾತ್ರ ಗೊತ್ತಾಗುತ್ತೆ. ನಾವು ಊಹೆ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಪ್ರದೇಶ ಪೂರ್ತಿ ಒಂದು ಐತಿಹಾಸಿಕ ಪ್ರದೇಶವಾಗಿರೋದ್ರಿಂದ ಖಂಡಿತ ಉತ್ಖನನದ ಮೂಲಕ ನಾವು ವಿಶೇಷವಾಗಿರುವಂತಹ ಐತಿಹಾಸಿಕ ದಾಖಲೆಗಳು ನಮಗೆ ಕಂಡು ಬರುತ್ತೆ ಅಂತ ಖಂಡಿತವಾಗಿ ಹೇಳಕ್ ಸಾಧ್ಯ ಆಗುತ್ತೆ. ಉತ್ಖನನ ಕಾರ್ಯ ಹೇಗಿದೆ, ಮುಂದೇನು ಮಾಡ್ತಾರೆ? ದೇಶದ ಐತಿಹಾಸಿಕ ಸ್ಥಳಗಳನ್ನ ರಕ್ಷಣೆ ಮಾಡಿಕೊಳ್ಬೇಕು. ಅವುಗಳನ್ನ ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳಬೇಕು. ಇಲ್ಲದೇ ಇದ್ರೆ ನಶಿಸಿ ಹೋಗ್ತಾವೆ. ಈ ಹಿನ್ನೆಲೆಯಲ್ಲಿ ಪುರಾತತ್ವ ಇಲಾಖೆ ಮತ್ತು ಸರ್ಕಾರಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋದು ಪ್ರಶಂಸನೀಯ. ಸುಮಾರು 30ಕ್ಕೂ ಹೆಚ್ಚಿನ ಕೆಲಸಗಾರರು ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಕೆಲವು ಕುರುಹುಗಳು ಸಿಕ್ತಿವೆ. ಆದ್ರೆ ರಸ್ತೆ ಇತ್ತೋ ಇಲ್ವೋ ಅನ್ನೋದಕ್ಕೆ ಬೇಕಾದ ಕುರುಹುಗಳು ಪತ್ತೆಯಾಗಿಲ್ಲ. ಹೀಗಾಗಿ ಇನ್ನಷ್ಟು ಶೋಧ ಕಾರ್ಯ ನಡೆಯಬೇಕಾಗುತ್ತೆ. ಅಷ್ಟಕ್ಕೂ ಆ ಶೋಧದಲ್ಲಿ ರಸ್ತೆ ಸಿಗುತ್ತಾ ಇಲ್ಲವೇ ನಿಧಿಯೇ ಸಿಗುತ್ತಾ ಅನ್ನೋದನ್ನ ಕಾದು ನೋಡೋಣ. ಉತ್ಖನನ ಕಾರ್ಯ ಶುರುವಾಗಿ 3 ದಿನವಾಗಿದೆಯಷ್ಟೇ. ಈಗಾಗಲೇ ಕೆಲವು ಕುರುಹುಗಳು ಸಿಕ್ಕಿವೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನು ಏನೇನ್ ಕುರುಹುಗಳು ಪತ್ತೆಯಾಗ್ತಾವೆ, ಅವುಗಳು ಏನನ್ನ ಸೂಚಿಸ್ತಾವೆ ಅನ್ನೋದನ್ನ ಕಾದು ನೋಡೋಣ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.